Write down the decimal expansion of those rational numbers which have terminating decimal expansion. ಸೊ ಮೊದಲನೇ ಪ್ರಶ್ನೆ 133 ಡಿವೈಡ್ ಬೈ 5 ಸ್ಕ್ವೇರ್. ಸೊ ಆಲ್ರೆಡಿ ನೋಡಿದ್ದೀರಾ 5 ಸ್ಕ್ವೇರ್ ಇದೆ, ಸೊ ಹಾಗಾಗಿ ಇದು ಟರ್ಮಿನೇಟಿಂಗ್. ಇದನ್ನು ಡೆಸಿಮಲ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡೋದು? 133 ಡಿವೈಡ್ ಬೈ 5 ಸ್ಕ್ವೇರ್ into 1 as 1s, because 1s multiplicative identity ಅಲ್ವಾ. ಸೊ 1ನ ನಾನು 133 ಡಿವೈಡ್ ಬೈ 5 ಸ್ಕ್ವೇರ್ ಇಂಟು 1ನ ನಾನು ಇವಾಗ ಏನಂತ ಬರೀಬೇಕು? 2 ಸ್ಕ್ವೇರ್ ಬೈ 5 ಸ್ಕ್ವೇರ್ ಅಂತ ಬರೀಬೇಕು. ಸಾರಿ, 2 ಸ್ಕ್ವೇರ್ ಬೈ 2 ಸ್ಕ್ವೇರ್ ಅಂತ. ಏನಕ್ಕೆ ಸ್ಕ್ವೇರು? ವೈ ನಾಟ್ ಕ್ಯೂಬ್? ವೈ ನಾಟ್ 5 to the 2 to the power of 4? ಏನಕ್ಕೆ ಅದು ಬೇಡ? ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ 5 ಸ್ಕ್ವೇರ್ ಇದೆ, 2 ಸ್ಕ್ವೇರ್ ಸಿಕ್ತು ಅಂತ ಹೇಳಿದ್ರೆ e to the power of n into b to the power of n which is a b whole to the power of n ಅಂತ ಬರೀಬೋದು. ಸರಿನಾ? ಸೊ ಇದು 133 ಇಂಟು 4 ಡಿವೈಡ್ ಬೈ 10 ಸ್ಕ್ವೇರ್ ಆಗುತ್ತೆ. ಇವಾಗ ಇದನ್ನು ಮಲ್ಟಿಪ್ಲೈ ಮಾಡ್ತಂದರೆ 1 ಕ್ಯಾರಿ 532 ಡಿವೈಡ್ ಬೈ 100 ಆಗುತ್ತೆ. ಸೊ 5.32 ಆಗುತ್ತೆ ಅಲ್ವಾ. ಮುಂದಿನ ಪ್ರಶ್ನೆ, ಮೊದಲನೇದಾಗಿ ಇದು ಟರ್ಮಿನೇಟಿಂಗ್, ಎರಡನೇದಾಗಿ ಡೆಸಿಮಲ್ನಲ್ಲಿ ಡಿನಾಮಿನೇಟರಲ್ಲಿ ಸಪ್ರೇಟಾಗಿ ಬೇಕಾದ್ರೆ ಕೂಡ ಮಾಡ್ಬೋದು. ಸೊ 2 to the power of 3 ಇಂಟು 5 ಸ್ಕ್ವೇರ್ನ ನಾನು 2 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಇಂಟು 2 ಅಂತ ಬರಿತೀನಿ. 2 to the power of 1 ಅಂತ ಬರಿತೀನಿ. ಹೇಗೆ? e to the power of n ಇಂಟು e to the power of m is e to the power of n plus m ಅಂತ ಆಗುತ್ತೆ. ಸರಿನಾ? ಸೊ ಇದು ಸೇಮ್ ಬೇಸ್, ಸೇಮ್ ಪವರ್ ಇದ್ದು ಬೇರೆ ಬೇರೆ ಬೇಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ನಾನು ಮಲ್ಟಿಪ್ಲೈ ಮಾಡಿ ಆ ಪವರ್ ಹಾಕಿದ್ರೆ ಅದೇ ಉತ್ತರ ಬರುತ್ತೆ. ಸೊ ಇಲ್ಲಿ ಫಾರ್ಮುಲಾ e to the power of n ಇಂಟು p to the power of n a b whole to the power of n ಆಗುತ್ತೆ ಅಲ್ವಾ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಪ್ರಶ್ನೆ ಏನಿದೆ? 214 2 ಕ್ಯೂಬ್ ಇಂಟು 5 ಸ್ಕ್ವೇರ್ನ ನಾನು ಇವಾಗ 214 ಬೈ 100 ಇಂಟು 2 ಆಗುತ್ತಿದ್ದು ಅಲ್ವಾ. ಸೊ ಇದನ್ನು ಡಿವೈಡ್ ಮಾಡೋಣ. 1 0 7 ಸೊ ದಿಸ್ ಇಸ್ 1.07 ಆಗುತ್ತೆ. ಮುಂದಿನ ಪ್ರಶ್ನೆ ಪಾಸ್ ಮಾಡಿ ಟ್ರೈ ಮಾಡಿ. ಸೊ ಇದು ಟರ್ಮಿನೇಟಿಂಗ್ ಅಲ್ವಾ. ಮುಂದಿನ ಸ್ಟೆಪ್ಪು ಡಿವೈಡ್ ಮಾಡೋಕ್ಕಾಗುತ್ತಾ ಇದನ್ನು? ಇಲ್ಲ, ಈಸಿಯಾಗಿ ಆಗಲ್ಲ. ಹಾಗಾಗಿ ನಾನು ಇಂಟು 1 ಅಂತ ಮಾಡ್ತೀನಿ. ಹೇಗೆ ಇಂಟು 1 ಅಂತ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ 1s, ಬಿಕಾಸ್ 1s ಅ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೊ 1ನ ನಾನಿವಾಗ 516 ಡಿವೈಡ್ ಬೈ 5 to the power of 4 2 to the power of 4 ಡಿವೈಡ್ ಬೈ 2 to the power of 4 ಅಂತ ಬರಿಬೋದು. ಮುಂದಿನ ಸ್ಟೆಪ್ ಏನು? 516 ಇಂಟು 2 to the power of 4 ಅಂತ ಹೇಳಿದ್ರೆ 2 4 8 16 ಆಗುತ್ತೆ. ಡಿವೈಡ್ ಬೈ ಬೇಸಸ್ ಏನೇ ಇದ್ರೂ ಪವರ್ ಸೇಮ್ ಇತ್ತು ಅಂತ ಹೇಳಿದ್ರೆ ನಾನು ಬೇಸಸ್ನ ಮಲ್ಟಿಪ್ಲೈ ಮಾಡ್ಬೋದು. ಸೊ e to the power of n ಇಂಟು b to the power of n is equal to a ಇಂಟು b whole to the power of n ಆಗುತ್ತೆ. ಸರಿನಾ? ಸೊ ಇವಾಗ ಏನಿದ್ರು ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ ಮಾಡಬೇಕು. ಸೊ 6 ಅಂತ ಹೇಳಿದ್ರೆ 96, 9 25 ಮತ್ತು 5 ಅಂತ ಹೇಳಿದ್ರೆ 80 82 ಆ ಥರ ಏನೋ ಬರುತ್ತೆ. ಎಷ್ಟು? 516 ಇಂಟು 16 82 56 ಡಿವೈಡ್ ಬೈ 1 2 3 4 ಇದು 0.8256 ಆಗುತ್ತೆ. ಸರಿನಾ? ಮುಂದಿನ ಪ್ರಶ್ನೆ 77 ಡಿವೈಡ್ ಬೈ 2 ಸ್ಕ್ವೇರ್ ಇಂಟು 5 to the power of 1. ಇದು ಟರ್ಮಿನೇಟಿಂಗ್ ಅಲ್ವಾ.
ಇವಾಗ ನೀವು ಇದನ್ನು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಾಡ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಡಿವೈಡ್ ಮಾಡ್ಬೋದು. ನಂಗಿಲ್ಲ ಬೇಡ ಈ ಥರ ಮೆಥಡ್ ಉಪಯೋಗಿಸೋಣ ಅಂತ ಹೇಳಿದ್ರೆ ಇದು ಕೂಡ ಮಾಡ್ಬೋದು. ಸೊ ಇದನ್ನು ನಾನಿವಾಗ 7 ಡಿವೈಡ್ ಬೈ 2 to the 2 square ಇಂಟು 5 to the power of 1 ಇಂಟು 1 ಅಂತ ಬರೋದು. ಬಿಕಾಸ್ 1 ಈಸ್ ಅ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಬರೋದು. ಸರಿನಾ? 7/7 ಇಂಟು 2 square ಇಂಟು 5 to the power of 1 ಇಂಟು 5 to the power of 1 by 5 to the power of 1 ಅಂತ ಬರೀಬೋದು. ಮುಂದಿನ ಸ್ಟೆಪ್ಪು ಇದನ್ನು ಮಲ್ಟಿಪ್ಲೈ ಮಾಡಿ 38/5 ಡಿವೈಡೆಡ್ ಬೈ 10 to the power of 2 ಡೈರೆಕ್ಟಾಗಿ ಮಾಡಿದ್ದೀನಿ. ಆಯಿತಾ? ಸಿಂಪಲ್ಲು 2 square ಇಂಟು 5 to the power of 1 ಇಂಟು 5 to the power of 1 2 square ಇಂಟು 5 to the power of 2 ಆಗುತ್ತೆ. ದಿಸ್ ಇಸ್ 10 square ಆಗುತ್ತೆ ಇದು ಅಲ್ವಾ? ಇದು ಸಿಂಪಲ್, ಇದು 100. ಸೊ 3.85 ಇದು ನಿಮ್ಮ ಉತ್ತರ.